ಜಿಲ್ಲೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕರುಳ ಬಳ್ಳಿಯನ್ನೇ ನೀರಲ್ಲಿ ಮುಳುಗಿಸಿ ಕೊಂದ ತಾಯಿ. 6 ವರ್ಷದ ಮಗಳು ಸಾನ್ವಿಯನ್ನ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಲಾಗಿದೆ. ಯಾಕೆ ಈ ತರ ಕೃತ್ಯ ಮಾಡಲಾಗಿದೆ ಅನ್ನೋದು ಆಶ್ಚರ್ಯ. ಇದನ್ನ ಹೃದಯ ವಿದ್ರಾವಕ ಅಂತ ಅನ್ಬೇಕೋ, ಹೃದಯನೇ ಒಡೆದು ಹೋಗುವಂತದ್ದು ಅಂತ ಹೇಳಬೇಕೋ ಘಟನೆ ಗೊತ್ತಾಗ್ತಾ ಇಲ್ಲ. ಹೆತ್ತ ತಾಯಿನೇ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡುವುದು ಅಂತಂದ್ರೆ ಏನರ್ಥ? ಚನ್ನರಾಯಪಟ್ಟಣ ಜನ್ನೇನಹಳ್ಳಿ ಕೊಪ್ಪಲಿನಲ್ಲಿ ಒಂದು ಘಟನೆ ನಡೆದಿರೋದು. ತಾಯಿ ಶ್ವೇತಾ ಗಂಡ ರಘು ನಡುವೆ 4 ವರ್ಷಗಳಿಂದ ಜಗಳ ಆಗ್ತಾ ಇತ್ತಂತೆ. ತಡರಾತ್ರಿ ಮಗಳ ಶವವನ್ನ ನೋಡೋಕೆ ಬಂದ ತಂದೆ ರಘು ಹಾಗೂ ಶ್ವೇತಾ ಸಂಬಂಧಿಕರ ನಡುವೆ ಹೊಡೆದಾಟ ಆಗಿದೆ. ಪೊಲೀಸರ ಸಮ್ಮುಖದಲ್ಲಿ ಕೈ ಮಿಲಾಯಿಸಿದ್ದಾರೆ ಸಂಬಂಧಿಕರು. ಹಿರೇಸಾವೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಗಂಡ ಹೆಂಡತಿ ಜಗಳಕ್ಕೂ ಮಗಳನ್ನ ನೀರಿಗೆ ಕೊಲೆ ಮಾಡೋದಕ್ಕೂ ಏನ್ ಸಂಬಂಧ ಇದೆ? ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಇದಕ್ಕೆ ಹೇಳಿರೋದು ಅಂತ ಕಾಣುತ್ತೆ. 6 ವರ್ಷದ ಮಗಳನ್ನ ಹೆಂಗ ತಾನೇ ಸಹಿಸಕ್ ಮನ್ಸಾಗಿದೆ? ತಾನೇ ಹೆತ್ತು ಸಾಕಿ ಬೆಳೆಸಿದಂತ ಮಗಳು ಮನ್ಸಾದ್ರೂ ಹೇಗ್ ಬಂದಿದೆ ನೋಡಿ. ಅಲ್ಲಿನ ದೃಶ್ಯ ಹೇಗಿತ್ತು ಹೊಡೆದಾಟದ್ದು ಅಂತ. ಇಲ್ಲ ಮೇಡಮ್, ಓಕೆ ಮೇಡಮ್, ಖಂಡಿತ ಮೇಡಮ್, ಇಲ್ಲ ಬಿಡಿ ಇವರೆಲ್ಲರೂ ಅಣ್ಣ ಚಿಕ್ಕಪ್ಪಿರು ಇವರೆಲ್ಲ ಸುಮ್ಮನೆ ಒಂದು 50 ಸತಿ ನ್ಯಾಯ ಮಾಡೋದು ಶುರುವಾಗಲಿಲ್ಲ ಅನ್ನೋ ಉದ್ದೇಶಕ್ಕೆ ಹೌದು. ಅವ್ರ ಗಂಡ ಹೆಂಡತಿ ನೆಟ್ಟಿಗಿಲ್ದಲೆ ಇವ್ರು ಬಂದವ್ರು. ಬಂದಿಲ್ಲ ಅನ್ಸುತ್ತೆ ಅವ್ರು ಯಾರು ಇಲ್ಲಿಗೆ. ಬಂದಿಲ್ಲ ಇವತ್ತು. ಮಗು ಸತ್ತೋಗಿದೆ, ಬಾಡಿ ಬಿದ್ದಿದೆ ಇಲ್ಲಿ. ನೆನ್ನೆ ಹೋಗಿರೋದು ಅವ್ಳಿಗೆ ಗೊತ್ತಿದೆ. ಅವ್ರು ಹಾಕೊಂಡಿದ್ರಿಗೆ ಎಲ್ಲ ಒಳಗೂ ಗೊತ್ತು. ಇವತ್ತು ಯಾವಳು ಬಂದಿಲ್ಲ ಇವತ್ತು ಮಗು ನೋಡಕ್ಕೆ ಅಂತ ಅನ್ಕೊಂಡು. ಮದುವೆಗೆ ಎಷ್ಟು ವರ್ಷ ಚೆನ್ನಾಗಿದೆ? 2 ವರ್ಷ ಚೆನ್ನಾಗಿದ್ದು. ಅವ್ರು ನಾವು 4 ಜನ ಮಧ್ಯೆ ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿತ್ತಂತೆ. ನನ್ನ ತಲೆ ಕಟ್ಟಿದ್ರು. ಇವತ್ತು ನಾನು ಅನುಭವಿಸಿದೀನಿ. ಮದ್ವೆ ಆದಾಗ ಸುಖವಾಗೇ ಇಲ್ಲ, ಕಷ್ಟನ ಸುಖ ಬಾಳ್ಕೊಂಡು ಹೋಗ್ತಾ ಇದ್ವಿ ಸರ್. ಮಗು ಯಾವ ಕೋವಿಡ್ ಟೈಮಿಂದನೂ ಮನೆ ಬಿಟ್ಟು ಹೋಗೋದೇ ಅವಳು ಅಭ್ಯಾಸ ಮಾಡ್ಕೊಂಡು. ಇವ್ ಬರ್ತಾಳೆ ಹೋಗ್ತಾಳೆ, ಎಲ್ರು ಮನೇಲಿ ಇದ್ದಿದೆ ಅಂತ ಅನ್ಕೊಂಡು ನಾವು ಅನ್ಸರ್ಸ್ಕೊಂಡು ಹೋದ್ವಿ. ಇಲ್ಲಿದಾರಲ್ಲ ಫ್ರೆಂಡ್ಸು, ಇವರೆಲ್ಲರೂ ಕೂಡ ಪಂಚಾಯತಿ ಮಾಡಿದ್ದಾರೆ. ಯಾವ್ದೇ ಕಾರಣಕ್ಕೂ ಬುದ್ಧಿ ಕಲ್ತಿಲ್ಲ ಅವ್ರು. ಕ್ಯಾರೆಕ್ಟ್ ಇರೋದಕ್ಕೆ ತಾನು ಮನೆ ಬಿಟ್ಟು ಹೋಗ್ತಿರೋದು. ಯಾವನ ಜೊತೆ ಅಫೇರ್ ಇದೆ ನಾನು ಅದನ್ನು ಹೇಳಿದ್ದೀನಿ. ಯಾವನ ಜೊತೆ ಅಫೇರ್ ಇದೆ ಹೋಗು, ನಾನ್ ಮಾಡ್ಕೊಡ್ತೀನಿ ಮದ್ವೆನ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಯಾಕಾಗ್ಲಿಲ್ಲ ಸರ್? ಇವತ್ತು ನನ್ನ ಮಗು ಏನ್ ಮಾಡಿತ್ತು? 5.25 ವರ್ಷ ಮಗು ಬಂದಿದ್ದು 5ನೇ ತಾರೀಕು 8:30 ಸುಮಾರಿಗೆ ನೈಟ್ ಇಲ್ಲಿ ಬಂದಿದ್ದಾಳೆ. ರಾತ್ರಿ ನೈಟ್ ಇಲ್ಲಿ ಬಂದಿದ್ದು. ನಾನು ಮನೆ ಕ್ಯಾಮ್ರಾ ಹಾಕ್ಸಿದ್ದೀನಿ, ಪ್ರತಿಯೊಂದು ನಾನು ನೋಡ್ತೀನಿ. 8:40 ಸರಿ ಮನೆಯಿಂದ ಹೊರಗಡೆ ಬಂದಿದ್ದಾಳೆ. 2-3 ಸರಿ ಕರ್ಕೊಂಡು ಹೋಗಿದ್ದು. ನಾನು ಅದಕ್ಕೆ ಸುಮ್ಮನಾದೆ, ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಬರ್ತಾಳೆ ಅಂತ. 2-3 ದಿವಸ ಆದ್ಮೇಲೆ ನಿನ್ನೆ ಏನೋ ಇಲ್ಲಿ ಹಿರಿಸಭೆಗೆ ಬಂದಂತೆ. 2 ದಿವಸ ಇಲ್ಲಿ ಹೋಗಿದ್ದು. ಯಾವ ಜೊತೆ ಹೋಗಿದ್ದು? ಅಬೇರಿದೆ ತಾನೇ ಅದು. ಅದಕ್ಕೆ ನಾನು ಮಾಡಿರೋದಲ್ಲ. ಇಲ್ಲಿ ಏನಾಯ್ತು ಸರ್? ಊರಿಗೆ ಬಂದ್ಮೇಲೆ ಏನಾಯ್ತು ಅಂತ? ಊರಿಗೆ ಬಂದ್ಮೇಲೆ ನೆನ್ನೆ ನೈಟ್ ಅಲ್ಲಿ ಯಾವ್ದೋ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರಂತೆ. ಯಾರೋ ನೋಡಿದ್ದಾರೆ. ಅವ್ರ ಕಾಲಿಗೆ ಬಿದ್ದಿದೆ ಅಂತ ನನ್ನ ಮಗು, ನನ್ನ ಬಿಡಿಸಿ ಇವಳಿಂದ ಅನ್ಕೊಂಡು ಅಲ್ಲಿರೋರು ಮಾಜೂರು ಮಾಡಿದವರೆಲ್ಲ ಪೊಲೀಸರು ಹೇಳ್ತಾ ಇದ್ದಾರೆ. ಮಗು ಯಾರ ಕಾಲಿಗೆ ಬಿದ್ದಿದೆ, ಬಿಟ್ಬಿಟ್ಟು ನಮ್ಮ ಅಪ್ಪನ ಹತ್ರ ಕರ್ಕೊಂಡೋಗಿ ಅಂತ. ಆದ್ರೂ ಕೂಡ ಕೈ ಹಿಡಿದು ಎಳ್ಕೊಂಡೋಗಿ ಮಂಡಿ ಶುದ್ಧ ನೀರು ಸರ್. ಅದ್ರೊಳಗಡೆ ಒಂದು ಮಗು ಕುತ್ಕೊಂಡ್ರು ಮಲಗಿದ್ರು ಕೂಡ ಕುತ್ಕೆ ಮುಳ್ಗಲ್ಬಂತೆ. ಅಂಥದ್ದಲ್ಲಿ ಕುತ್ಕೆ ಹೆಚ್ಚಿಗೆ ಅದ್ರೊಳಗಡೆ ಸಾಯಿಸಿದಾಳಲ್ಲ ಸರ್. ಇದು ಅವಳೊಬ್ಳು ತಾಯಿನ ಅವಳು ಹೇಳಿ. ಅರೆಸ್ಟ್ ಆಗಿದ್ದಾರೆ ಸರ್? ಆಗಿದೆ ಸರ್, FIR ಅಂತ ಆಗಿದೆ. ಅದನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ. ನಾನು ಅದನ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದು ಏನೇ ಆಗಲಿ ಅದು ನಾನು ಮಾಡ್ತೀನಿ.
ನನ್ನ ಮಗಳಂತೂ ಓದ್ಲು ಅಂತ ಅಂದ್ಬಿಟ್ಟು ಸುಮ್ಮಂತೂ ಇರೋದಿಲ್ಲ ನಾನು. ನೋಡೋಣ ಅದು ಏನೇ ಖರ್ಚಾಗಲಿ ಎಷ್ಟೇ ಆಗಲಿ ನಾನು ಅದನ್ನ ನೋಡಿಕೊಂಡು ನನ್ನ ತಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನಿಜವಾಗ್ಲೂ ಕೂಡ ಆಘಾತ ಅನ್ಸುತ್ತೆ. ಹೆತ್ತ ತಾಯಿನೇ ತಾನು ಹೆತ್ತಿ ಸಾಕಿ ಬೆಳೆಸಿದಂಥ ಮಗಳನ್ನ ಮರ್ಡರ್ ಮಾಡುವುದು ಅಂತ ಹೇಳಿದ್ರೆ ಏನರ್ಥ? ಈ ಪ್ರಕರಣದ ಹಿನ್ನೆಲೆಗೇನು, ತನಿಖೆ ಯಾವ ಥರ ನಡೀತಾ ಇದೆ, ಕುಟುಂಬಸ್ಥರು ಏನು ಹೇಳ್ತಾರೆ? ನೀತಿ, ಮೊದಲನೇದಾಗಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಆ ಶ್ವೇತಾ ಏನಿದ್ದಾಳೆ, ಆಕೆಯ ಸಂಬಂಧಿಕರು ಹೇಳ್ತಾ ಇರುವಂತದ್ದು, ಆಕೆಯ ಅವರ ಗ್ರಾಮಸ್ಥರ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು, ಆಕೆ ಮೊದಲನೇದಾಗಿ ಮಾನಸಿಕವಾಗಿ ಅಸ್ವಸ್ಥಳು ಅನ್ನುವ ಮಾಹಿತಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಶ್ವೇತಾ ಪತಿ ರಘು ಏನಿದ್ದಾರೆ, ಆತ ಆರೋಪ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಆಕೆಗೆ ಅಕ್ರಮ ಸಂಬಂಧ ಇತ್ತು ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದ ತನಿಖೆ ಕೂಡ ಆಗುವಂತದ್ದು. ಆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಹಿರಿಸಾವೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಸುಮಾರು 11 ಗಂಟೆಯಿಂದ 12 ಗಂಟೆಯ ಒಳಗೆ ಈ ಘಟನೆ ನಡೆದಿದೆ ಅನ್ನುವುದು ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಅಂದ್ರೆ ಸಾನ್ವಿ ಮೃತಪಟ್ಟ ಮಗು ಏನಿದೆ, ಆ ಮಗುವನ್ನ ಸುಮಾರು ಒಂದು 2.5 ಇಂದ 3 ಅಡಿ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಲಾಗಿದೆ ಅನ್ನುವ ಆರೋಪವನ್ನು ಈಗ ಶ್ವೇತಾ ಪತಿಯ ಕಡೆಯವರು ಈಗಾಗಲೇ ಮಾಡ್ತಾ ಇರುವಂತದ್ದು. ಶ್ವೇತಾ ಮತ್ತೆ ರಘು ಇಬ್ಬರಿಗೂ ಕಳೆದ ಒಂದು 5-6 ವರ್ಷಗಳಿಂದಲೂ ಕೂಡ ಸಾಕಷ್ಟು ಡಿಸ್ಪ್ಯೂಟ್ ಆಗಿತ್ತು. ಇಬ್ಬರ ನಡುವೆ ಸಾಕಷ್ಟು ರಾಜಿ ಪಂಚಾಯಿತಿ ಆಗಿತ್ತು. ಒಂದು 10 ಬಾರಿ ನ್ಯಾಯ ತೀರ್ಮಾನ ಕೂಡ ಮಾಡಿದ್ರು. ಆದ್ರೆ ಈಕೆ ಗಂಡನನ್ನು ಬಿಟ್ಟು ಬೆಂಗಳೂರಿನಲ್ಲಿ ಇದ್ದಿದ್ದು, ಜೊತೆಗೆ ಅಲ್ಲಿಂದ ನೇರವಾಗಿ ನಿನ್ನೆ ಜಿನ್ನೇನಹಳ್ಳಿ ಗ್ರಾಮಕ್ಕೆ ಬಂದಿರುವಂತದ್ದು. ಬಂದು ಬೇರೊಂದು ಮನೆಯಲ್ಲಿ ಕೂಡ ಇದ್ರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಿರ್ತಕ್ಕಂಥದ್ದು. ನಂತರ ಅಲ್ಲೇ ಪಕ್ಕದ ಒಂದು ಹೊಂಡದಲ್ಲಿ ಒಂದು 2 ರಿಂದ 3 ಅಡಿ ಇರುವಂತಹ ನೀರಿನ ಹೊಂಡದಲ್ಲಿ ಆ ಮಗುವನ್ನ ಮುಳುಗಿಸಿ ಸಾಯಿಸಿದ್ದಾರೆ ಅನ್ನುವ ಆರೋಪವನ್ನು ಪತಿ ರಘು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಆಕೆಯ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಎರಡೂ ಕಡೆಯವರು, ರಘು ಮತ್ತೆ ಶ್ವೇತಾ ಸಂಬಂಧಿಕರು ಇಬ್ರು ಕೂಡ ಕೈ ಮಿಲಾಯಿಸಿರುವಂತಹ ಘಟನೆ ನಡೆದಿರುವಂತದ್ದು. ಅದು ಪೊಲೀಸರ ಸಮ್ಮುಖದಲ್ಲಿ. ಈಗ ಒಟ್ಟಾರೆ ಎರಡೂ ಕಡೆಯ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಮೊದಲನೇದಾಗಿ ಆಕೆ ಮಾನಸಿಕ ಅಸ್ವಸ್ಥಳ ಒಂದು ಕಡೆ ತನಿಖೆ, ಇನ್ನೊಂದು ಈತ ಆರೋಪ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಅಕ್ರಮ ಸಂಬಂಧ ಇದೆ ಅವಳಿಗೆ ಅನ್ನೋದು ಆರೋಪ ಮಾಡ್ತಾ ಇರುವಂತದ್ದು. ಇದನ್ನ ಪೊಲೀಸರು ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ಒಟ್ಟಾರೆ ಇದು ಒಂದ್ ರೀತಿ ಅವರ ಇಬ್ಬರದು ಏನೇ ತಪ್ಪಿರ್ಲಿ, ಗಂಡ ಮತ್ತೆ ಹೆಂಡತಿಯವ್ರದ್ದು ತಪ್ಪಿರ್ಲಿ, ಆದ್ರೆ ಮಗುಗೆ ಯಾಕೆ ಈ ರೀತಿಯಾದಂತಹ ಶಿಕ್ಷೆ ಕೊಡಬೇಕಾಗಿತ್ತು ಅನ್ನೋದು ಸಾರ್ವಜನಿಕವಾಗಿ ಎದ್ದಿರುವಂತಹ ಪ್ರಶ್ನೆ. ಒಟ್ಟಾರೆ ಈ ಘಟನೆಗೆ ನಿಜವಾಗ್ಲೂ ಹಾಸನದಲ್ಲಿ ಒಂದು ರೀತಿ ಇದನ್ನ ಯಾವ ರೀತಿ ಹೇಳಲಿಕ್ಕೂ ಸಾಧ್ಯವಾಗ್ತಲ್ಲ. ಆ ರೀತಿಯಾದಂತಹ 6 ವರ್ಷದ ಮಗು, ಅದಕ್ಕೆ ಸರಿಯಾಗಿ ಜಗತ್ತಂದ್ರೆ ಏನಂತಲೇ ಗೊತ್ತಿರಲ್ಲ. ಒಟ್ಟಾರೆ ತಾಯಿ ಪ್ರೀತಿ ತಂದೆ ಪ್ರೀತಿಯಲ್ಲಿ ಬೆಳೆದಿರುವಂತಹ ಮಕ್ಕಳು ಈ ರೀತಿ ತಾಯಿನೇ ಈ ರೀತಿ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ನಿಜವಾಗಿ ಇದನ್ನ ಪೊಲೀಸರು ಯಾವೆಲ್ಲ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ನೀತಿ, ಫೈನ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಅವತ್ತನೇ